ರೈತ ಬಾಂಧವರೇ, ಇವತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿಯಿಂದ ತುಂತುರು ನೀರಾವರಿ ಪದ್ಧತಿಗೆ ಕನ್ವರ್ಟ್ ಮಾಡುವುದನ್ನು ತೋರಿಸುತ್ತೇನೆ. ಈ ವಿಧಾನದಲ್ಲಿ ಯಾವುದೇ ಹೊಸ ಪೈಪ್ ಲೈನ್ ಅಥವಾ ಲ್ಯಾಟರಲ್ ಪೈಪ್ ಇಲ್ಲದೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಮತ್ತು ಸ್ಪ್ರಿಂಕ್ಲರ್ನಿಂದ ವಾಪಸ್ ಡ್ರಿಪ್ಗೆ ಕನ್ವರ್ಟ್ ಕೂಡ ಮಾಡಬಹುದು. ನೀರು ಕಡಿಮೆ ಆದಾಗ ವಾಪಸ್ಸು ಡ್ರಿಪ್ಗೆ ಮಾಡಬಹುದು. ಈ ರೀತಿ ಮಾಡುವುದರಿಂದ ಬೇಸಿಗೆ ಕಾಲದಲ್ಲಿ ತೋಟ ತುಂಬಾ ಚೆನ್ನಾಗಿ ನೆಂದು ತಂಪಾಗಿರುತ್ತದೆ ಮತ್ತು ಗಿಡಗಳಿಗೆ ಎಲ್ಲ ಕಡೆಯಿಂದ ಬೇರುಗಳ ಮೂಲಕ ನೀರು ಸಿಗುತ್ತದೆ. ಡ್ರಿಪ್ನಲ್ಲಿ ಕೊಡುವ ನೀರು ಒಂದು ಕಡೆ ಅಥವಾ ಎರಡು ಕಡೆ ಮಾತ್ರ ನೆನೆಯುತ್ತದೆ. ಈ ಸಿಸ್ಟಮಲ್ಲಿ ಗಿಡದ ಸುತ್ತ ನೆನೆಯುತ್ತದೆ. ಈ ವಿಡಿಯೋ ನೋಡುವ ಮುಂಚೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರೈತ ಮತ್ತು ರೈತರ ಮಕ್ಕಳು ಬೆಳಿಬೇಕು. ಇದಕ್ಕೆ ಬೇಕಾಗಿರುವ ವಸ್ತುಗಳು ಎಂದರೆ ಮಿನಿ ಸ್ಪ್ರಿಂಕ್ಲರ್, ಟಿ ಕನೆಕ್ಟರ್, ಲ್ಯಾಟರಲ್ ಹೋಲ್ ಕ್ಲೋಸರ್ ಬಟನ್, ಈಗಾಗಲೇ ಇರುವ ಹನಿ ನೀರಾವರಿಯ ಮೈಕ್ರೋ ಟ್ಯೂಬ್, ಅದನ್ನು ಸುತ್ತಿ ಕಟ್ಟಿ ಅಥವಾ ಮೈಕ್ರೋ ಟ್ಯೂಬ್ ತೆಗೆದು ಬಟನ್ ಆದರೂ ಸಹ ಹಾಕಿ ಒಟ್ನಲ್ಲಿ ನೀರು ಹೋಗದಂತೆ ಮಾಡಿ. ನಾನು ಆಯ್ಕೆ ಮಾಡಿರುವ ಮಿನಿ ಸ್ಪ್ರಿಂಕ್ಲರ್ ಜೆಟ್ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದೆ. 16 mm ಲ್ಯಾಟರಲ್ ಪೈಪ್ ಇದೆ. ನೀರು ಒಳ್ಳೆ ಪ್ರೆಷರ್ ಇದ್ದರೆ 6 ಅಡಿಯಿಂದ ಸುಮಾರು 8 ಅಡಿವರೆಗೂ ನೀರು ಚುಮ್ಮುತ್ತದೆ. ನಿಮ್ಮ ತೋಟದ ಅಳತೆಗೆ ತಕ್ಕಂತೆ ಚೆಕ್ ಮಾಡಿ ಮಿನಿ ಸ್ಪ್ರಿಂಕ್ಲರ್ ಜೆಟ್ ತೆಗೆದುಕೊಳ್ಳಿ. ಇದರ ಖರ್ಚು ಒಂದು ಜೆಟ್ ಬೆಲೆ ಸುಮಾರು ₹8. ನಮ್ಮ ಅಡಿಕೆ ಗಿಡದ ದಾಯ ತೋರಿಸುತ್ತೇನೆ. ನಮ್ಮದು 9-6 ಅಡಿ ದಾಯದ ಅಡಿಕೆ ತೋಟ. ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರ ಇದೆ. ತೋಟದಲ್ಲಿ 6 ವಾಲ್ವ್ಗಳು ಇವೆ. ಒಂದು ವಾಲ್ವಿಂದ 120 ಗಿಡಗಳಿಗೆ ನೀರು ಹೋಗುತ್ತದೆ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಮ್ಮ ತೋಟದ ಅಳತೆ ಇದೆ. ನಾನು ಮಾಡಿರುವ ವಿಧಾನ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದೆ. 9 ಅಡಿ ಸಾಲಿನಲ್ಲಿ, ಸಾಲು ಬಿಟ್ಟು ಸಾಲಿನಲ್ಲಿ 4 ಗಿಡದ ಮಧ್ಯೆ ಜೆಟ್ ಹಾಕಿದ್ದೇನೆ. ನಾನು ಆಯ್ಕೆ ಮಾಡಿರುವ ಮಿನಿ ಸ್ಪ್ರಿಂಕ್ಲರ್ ಜೆಟ್ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದೆ. 16 mm ಲ್ಯಾಟರಲ್ ಪೈಪ್ ಇದೆ. ನೀರು ಒಳ್ಳೆ ಪ್ರೆಷರ್ ಇದ್ದರೆ 6 ಅಡಿಯಿಂದ ಸುಮಾರು 8 ಅಡಿವರೆಗೂ ನೀರು ಚುಮ್ಮುತ್ತದೆ. ನಿಮ್ಮ ತೋಟದ ಅಳತೆಗೆ ತಕ್ಕಂತೆ ಚೆಕ್ ಮಾಡಿ ಮಿನಿ ಸ್ಪ್ರಿಂಕ್ಲರ್ ಜೆಟ್ ತೆಗೆದುಕೊಳ್ಳಿ. ಇದರ ಖರ್ಚು ಒಂದು ಜೆಟ್ ಬೆಲೆ ಸುಮಾರು ₹8. ಹೇಗೆ ಮಾಡುವುದು ಅಂತ ಈಗ ನಾನು ತೋರಿಸುತ್ತೇನೆ. ಸುಮಾರು 2.5 ಇಂದ 3.5 ಅಡಿ ಉದ್ದದ ಹಳೆಯ ಅಥವಾ ಯಾವುದಾದರೂ ಲ್ಯಾಟರಲ್ ಪೈಪ್ ತೆಗೆದುಕೊಂಡು ಅದನ್ನು ಕಟ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ. ಈಗಾಗಲೇ ಇರುವ ಲ್ಯಾಟರಲ್ ಲೈನ್ ಅನ್ನು ಸಾಲಿನ ಮಧ್ಯದಲ್ಲಿ ಎಳೆದು 4 ಗಿಡದ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈಗಾಗಲೇ ರೆಡಿ ಮಾಡಿಕೊಂಡಂತ 3.5 ಅಡಿ ಉದ್ದದ ಲ್ಯಾಟರಲ್ ಪೈಪಿನ ಟಿ ಕನೆಕ್ಟ್ ಮಾಡಿ. ಸುಮಾರು 3.5 ಅಡಿ ಉದ್ದದ ಕೋಲನ್ನು ತೆಗೆದುಕೊಂಡು ಅದನ್ನು ನೇರವಾಗಿ ನೆಡಿ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಾಡಿ. ಈಗಾಗಲೇ ನೆಟ್ಟಿರುವ ಕೋಲಿಗೆ ನೇರವಾಗಿ ದಾರದ ಸಹಾಯದಿಂದ ಕಟ್ಟಿ. ಅಷ್ಟೇ, ನಿಮ್ಮ ಸ್ಪ್ರಿಂಕ್ಲರ್ ರೆಡಿಯಾಯಿತು. ಈ ವಿಡಿಯೋ ನೋಡಿದ್ದಕ್ಕೆ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದಗಳು.